तो स्वागत है आपका ATV न्यूज़ में। मैं आपके साथ आसिफ शेख। ವಿಜಯಪುರ ನಗರದಲ್ಲಿ ಪ್ರತ್ಯಕ್ಷವಾದ ಚಿರತೆ. ನಗರದ ಸಿಂದಗಿ ಬೈಪಾಸ್ ಬಳಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಓಡಾಟ ಕಂಡು ಬಂದಿದೆ ಮತ್ತು ಪಕ್ಕದಲ್ಲಿರುವ ಅಂಕಲಿಕರ್ ಪ್ಲಾಟ್ನಲ್ಲಿ ಸುಮಾರು ರಾತ್ರಿ 9:30ಕ್ಕೆ ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿದೆ. ನಗರ ಪ್ರದೇಶದ ಜನರು ಎಚ್ಚರದಿಂದ ಇರಬೇಕು, ಮನೆಯಿಂದ ಯಾರೂ ಹೊರಗೆ ಬರಬೇಡಿ ಎಂದು ಸ್ಥಳೀಯ ನಗರಸಭಾ ಸದಸ್ಯರು ತಿಳಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಆಯಕಟ್ಟಿನ ಸ್ಥಳದಲ್ಲಿ ಹದ್ದುಬಸ್ತಿನ ಕಣ್ಣು ಇಡಲಾಗಿದೆ. ಸಾಗರ್ ಶಿಂದೆ, ಸನ ಸುದ್ದಿವಾಹಿನಿ, ವಿಜಯಪುರ. ಫುಟೇಜ್ ತೆಗೆದಿಲ್ಲ, ಅದು ಸತ್ಯ ಇರುತ್ತೆ. ಬಟ್ ಅದೇನೋ ಬ್ರಿಡ್ಜ್ ಕೆಳಗೆ ಕೂತಿದ್ದಲ್ಲ, ಇಲ್ಲ ಅದು ಓಡ್ತಿದಲ್ಲ ಸರ್, ಹಿಂದಿಂದ ಓಡ್ತಿದ್ದು, ಹಿಂದೆ ಓಡ್ತಿದ್ ಬ್ಯಾಕ್ ಸೈಡ್ ಹೋಗಿ ಕ್ರಾಸ್ ಆಗತ್ತಲ್ಲ ಅದು. ಅದೇ ನಿಜ ಅದೇನು ಸರ್? ಸರ್ ಎಲ್ಲಿಂದ ಬಂದ ಅದು? ಅದು ಆಲ್ಮೋಸ್ಟ್ ಏನೇ ಮೊನ್ನೆ ಹಿಟ್ಟಳಾಗಿತ್ತು, ಕೆಳಗಿದ್ರೆ ಏನ್ ಕಬ್ಬು ಕೆಡಾಕತ್ತಿರಲ್ಲ, ಕಬ್ಬು ಜಾಗ ಇಲ್ದಕ್ಕೆ ಬಂದಿರ್ತಿತ್ತು ಅದು. ಬಟ್ ಆಲ್ಮೋಸ್ಟ್ ಇಲ್ಲಿ ನಿಂದ್ರಲ್ ಸರ್ ಅದು. ನೈಟ್ ಎಲ್ಲ ಇಲ್ಲೇ ಇರ್ತೀವಿ, ಬಟ್ ಹಂಗೇನೇ ಇದ್ರು ನಾವ್ ಇರ್ತೇವೆ ಇಲ್ಲಿ. ಬಟ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಾಣಲ್ಲ ಅದು, ಕಡಗು ಜಾಗ ಇಲ್ಲ ಇಲ್ಲಿ ಸರ್. ಅಂದಾಜು ಸಿಸಿ ಫುಟೇಜ್ ಏನದಲ್ಲ ಸರ್, ಎಷ್ಟು ಗಂಟೆಯಿಂದ ಅದಾವ ಸರ್? 10 ಗಂಟೆ 10 ಗಂಟೆ ಆಲ್ಮೋಸ್ಟ್ 10 ಗಂಟೆಯಿಂದ. ಸರ್ ಈಗ ಏನ್ ಮನಿಯವ್ರಿಗೆ ಎಲ್ಲ ಮನಿ ಅದಾವ ಸರ್, ಏನ್ ಅವ್ರಿಗೆ ಹೇಳಿ ಇಂಟ್ರಕ್ಷನ್ ಮಾಡಿ ಪಬ್ಲಿಕ್ ಅವೇರ್ನೆಸ್ ಮಾಡಿದ್ವಿ ಸರ್ ಇಲ್ಲಿ. ಅಲ್ಲಿ ನಾವಲ್ಲಿ ಫುಟೇಜ್ ತೆಗಿಬೇಕಾದ್ರೆ ನನ್ನ ಜೊತೆ ಸುಮಾರು ಒಂದು 45 ಜನ ಇದ್ರು, ಹಿರಿಯರು ಇದ್ರು ಮತ್ತೆ ಕಾರ್ಪೊರೇಟರ್ ಬಂದಿತ್ತು. ಬರೀತಾರಲ್ಲ ಅವರು ಬಂದಿದ್ರು, ಅವರಿಗೆಲ್ಲ ತಿಳಿಸಿದ್ರು. ಪ್ರತಿಯೊಬ್ರು ತಮ್ಮ ಮನೆಯಲ್ಲಿ ಸ್ವಲ್ಪ ಜೋಪಾನಾಗಿರ್ಲಿಕ್ಕೆ ಕೇಳಿದ್ವಿ. ಹಂಗೇನೇ ಇದ್ರೆ ಇನ್ಫಾರ್ಮೇಶನ್ ಮಾಡ್ಕೊಳ್ಳಿ, ನಾವು ಇಲ್ಲಿ ಇರ್ತೇವೆ. ಈಗ ನೀವು ಎಷ್ಟು ಗಂಟೆಯಿಂದ ಸರ್ ಇಲ್ಲಿ? ನಾವಿಲ್ಲಿ 9:30ರಿಂದ ಇಲ್ಲೇ ಇದ್ದೀರಿ ಸರ್. ಇಂಟಿಮೇಷನ್ ನಿಮ್ ಬಂದಂಗೆ ಇಂಟಿಮೇಷನ್ ಹಿಂಗ್ ಬಂದಿತ್ತು ಅಂದ್ಕೊಂಡೆ ನಾವೆಲ್ಲ ಇಲ್ಲಿಗೆ ಬಂದಿತ್ತು. ಅದು ಸಾರ್ವಜನಿಕರ ನಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ ಸರ್, ತಮ್ದು ಏನೇ ಇದ್ರು ಅಂತಂದ್ರೆ ಬಟ್ ತಮ್ಮ ಸೇಫ್ಟಿಯಾಗಿ ಗೇಟ್ ಹಾಕೊಂಡು ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ತೀವಿ ನೈಟ್. ಸರ್ ಇದು ಬಂದಿದ್ದು ಎಲ್ಲಿ ಸರ್ ಎಕ್ಸಾಕ್ಟ್ ಲೊಕೇಶನ್? ಇಲ್ಲಿ ಮುನೇಶ್ವರ್ ಕಾಲನಿ, ಮುನೇಶ್ವರ್ ಭಾಗತ್ತೆ. ಒಂದಂತೂ ಖಂಡಿತ ಸತ್ಯ ಐತದ, ನಾವು ಪಬ್ಲಿಕ್ ಅವೇರ್ನೆಸ್ ಮಾಡಿ ಹೇಳಿದ್ವಿ ಎಲ್ಲರಿಗೂ. ಸರ್ ಅದು ಎಷ್ಟು ದೊಡ್ಡದ? ಸಣ್ಣದೇ ಸರ್, ಮರಿ ಇದೆ. ಅದು ಇದು ಬಹಳ ಹೈಟ್ ಅಲ್ಲ, ಅದು 2-3-4 ವರ್ಷದ ಮರಿ ಇದೆ ಅಷ್ಟೇ. ನನ್ನ ಹೆಸರು ಗುಡ್ಸಿದ್ದ ಲೋಣಿ ಅಂತ ಸರ್, ಡೆಪ್ಯೂಟಿ ರೇಂಜ್ ಆಫೀಸರ್. ವಿಜಯಪುರ ನಗರದಲ್ಲಿ ಮೌನೇಶ್ವರ ಭಾಗದಲ್ಲಿ ಆ ಕಡೆ ಚಿರತೆ ಕಾಣಿಸಿಕೊಂಡದ್ದು ಮಾಹಿತಿ ಇದೆ. ಅರಣ್ಯ ಇಲಾಖೆದವರು ಸಹಿತ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಸಾಕಷ್ಟು ಆ ಭಾಗದ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಸುತ್ತಮುತ್ತ ಇರ್ತಕ್ಕಂಥ 100-200 ಮನೆಗಳಿಗೆ ನೀವು ಯಾರು ಮನೆ ಭಾಗ ತೆಗಿಬೇಡ್ರಿ, ಹೊರಗಡೆ ಬರಬೇಡ ಅಂತ. ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ ಅಂತ ನಮಗೆ ಅರಣ್ಯ ಇಲಾಖೆಯವರು ಇದೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ನಾವು ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ, ತಾವು ಸಹಿತ ಯಾರು ಸಾಹಸಕ್ಕೆ ಹೋಗ್ಬೇಡ್ರಿ, ಹೊರಗಡೆ ಒಬ್ಬರೇ ಅಡ್ಡಾಡಬೇಡ್ರಿ. ಅದೇನಾರು ಕಾಣಿಸ್ಕೊಂಡ್ರೆ ಮಾಹಿತಿ ಬಂದ್ರೆ ತ್ವರಿತವಾಗಿ ತಾವು ಸಂಬಂಧಪಟ್ಟ ಸಮೀಪ ಪೊಲೀಸ್ ಠಾಣೆ ತಿಳಿಸ್ರಿ. ಮತ್ತು ಅರಣ್ಯ ಇಲಾಖೆಯವರು ಸಹಿತ ಈಗ ಸಾಕಷ್ಟು ಗಸ್ತಿ ಮಾಡ್ತಾಯಿದ್ದಾರೆ. ಯಾರೂ ಭಯ ಪಡೋದ ಅವಶ್ಯಕತೆ ಇಲ್ಲ ಅಂತ ಅರಣ್ಯ ಇಲಾಖೆ ಹೇಳಿದ್ದಾರೆ. ಅದಾಗ್ಯೂ ಸಹಿತ ಅದು ಚಿರತೆ ಕಂಡಾಗ ಸಹಜವಾಗಿ ಅವರಿಗೆ ಜನರಿಗೆ ಭಯ ಬರೋದು ಸಹಜ. ನಾನು ಸಹಿತ ಎಲ್ಲ ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ, ತಾವು ಸಹಿತ ಮಾಹಿತಿ ಸಿಕ್ಕರೆ ತ್ವರಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ತಿಳಿಸ್ರಿ. ಈ ಟೈಮ್ ಎಷ್ಟು ಗಂಟೆಗೆ ಆಗಿದೆ ಸರ್ ಇದು? ನಮಗೆ ಬಂದದ್ದು ಈಗ 11:30 ಮಾಹಿತಿ ಬಂದದ. ನೀವು ಫಾರೆಸ್ಟ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ಕಾಂಟ್ಯಾಕ್ಟ್ ಮಾಡೋದು ನಾವು 11:30 ಮಾಡೀವಿ. ಅವ್ರೇನು ಕೊಟ್ಟು ಹೇಳಿದ? ಅದೇ ಹೇಳಿದಾರೆ, ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದಾರೆ. ನಾವು ಸಹಿತ ದೃಢಪಡಿಸಿದೆವು. ಅದು ಚಿರತೆ ಬಂದದ್ದು ನಿಜ, ಬಂದು ಪಾಸ್ ಆಗ್ಯದ. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ತದದು, ಒಂದೇ ಸ್ಥಳದ ನಿಂದ್ರಂಗಿಲ್ಲ ಅಂತ ಅವ್ರ ಮಾಹಿತಿ. ಹೀಗಾಗಿ ಅದು ಬೇರೆ ಕಡೆ ಹೋಗಿರ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ ಸರ್, ನಿಮ್ಮ ಹೆಸರು ಸರ್? ಪ್ರೇಮಾನಂದ್ ಬ್ರಾದರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ.
तो और खबरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।